ನೋಡ್ರಿ ಇವತ್ತು ಬೆಂಡೆಕಾಯಿ ಗ್ರೇವಿ ಮಾಡೋಣಂತ. ಬರೀ ಒಣ ಬೆಂಡೆಕಾಯಿ ತಿಂದ ಟೇಸ್ಟ್ ಸ್ವಲ್ಪ ಚೇಂಜ್ ಆಗಲಿ ಅಂಥೇಳಿ ಬೆಂಡೆಕಾಯಿ ಗ್ರೇವಿ ಮಾಡೀನಿ. ಹೆಂಗೆ ಮಾಡೋಣಂತ ನೋಡೋಣ. ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕೋಣಂತ್ರಿ. ಆಮೇಲೆ ಸ್ವಲ್ಪ ಸಾಸಿವೆ ಹಾಕೋಣಂತ. ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ. ಇದನ್ಕ ಕಾಮನ್ ಎಲ್ಲ ಒಗ್ಗರಣೆಗೆ ಬೇಕರಿ, ಅದಿಲ್ಲದ ಅಡುಗೆನ ಆಗಂಗಿಲ್ಲ. ಈಗ ಮುಂದೆ ಎಣ್ಣೆ ಕಾದ ನಂತರ ಏನು ಮಾಡ್ಬೇಕು, ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಬೆಂಡೆಕಾಯಿ ಅವನ್ನೆಲ್ಲ ಹಾಕ್ಕೊಂಡಿವಿ. ಹಾಕ್ಕೊಂಡು ಸಣ್ಣ ಉರಿ ಒಳಗೆ ಅವನ್ನ ಕೆಂಪಂಗೆ ಸ್ವಲ್ಪ ಬೇಯಿಸ್ಕೊಳು. ಉರಿ ಸಣ್ಣ ಇಟ್ಟಿರ್ಬೇಕ್ರಿ ಯಾವಾಗಲೂ. ಆಮೇಲೆ ಸಾವಕಾಶ ಅದನ್ನು ಹುರ್ಕೊತ ಹೋಗೋಣಂತೆ. ಆಮೇಲೆ ಅದು ಹುರಿದು ಆದ ನಂತರ ಈಗ ನೋಡ್ರಿ ಸ್ವಲ್ಪ ಕೆಂಪಾದ ನಂತರ ಸ್ವಲ್ಪ ಉಪ್ಪು ಸೇರಿಸೋಣ. ಉಪ್ಪು ಸೇರಿಸೋದ್ರಿಂದ ಮೆತ್ತಗಾಗಿಬಿಡ್ತದೆ. ಆಮೇಲೆ ಒಂದಕ್ಕೊಂದು ಅಂಟ್ಕೊಳಂಗಿಲ್ಲ ರೀ ಅವು. ಆಮೇಲೆ ಸ್ವಲ್ಪ ಖಾರ ಸೇರಿಸ್ಕೊಳಂತ. ಆಮೇಲೆ ಸ್ವಲ್ಪ ಗುರೆಳ್ ಪೌಡ್ರ್ ಸೇರಿಸೋಣಂತ್ರಿ. ಗುರೆಳ್ ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬರ್ತದೆ. ಆಮೇಲೆ ಸ್ವಲ್ಪ ಶೇಂಗಾ ಪುಡಿ ಹಾಕೋಣಂತ. ಇವೆಲ್ಲ ಹಾಕೋದ್ರಿಂದ ಗ್ರೇವಿ ಚಲೋ ಆಗಿ ಬರ್ತೈತ್ರಿ. ಅದಕ್ಕೆ ಇವನ್ನೆಲ್ಲ ಹಾಕೋದು. ಸ್ವಲ್ಪ ಹುಣಸೆ ಹುಳಿ ಹಾಕಬೇಕ್ರಿ. ಅದು ಸ್ವಲ್ಪ ಸ್ಕಿಪ್ ಆಗೈತಿ, ವಿಡಿಯೋ ಒಳಗೆ ಬರಲಿಲ್ಲ. ಅದು ಸ್ವಲ್ಪ ಹುಣಸೆ ಹುಳಿ ಹಾಕೀನಿ. ಆಮೇಲೆ 1-2 ಸ್ಪೂನ್ ಮೊಸರು ಹಾಕೀನಿ. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕೀನಿ ರೀ. ಯಾಕಂತಂದ್ರೆ ಸ್ವಲ್ಪ ಹುಳಿ ಹಾಕಿರ್ತೀವಿ ಅಂದಮೇಲೆ ಸಕ್ಕರೆ ಹಾಕಬೇಕ್ರಿ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೀನಿ ರೀ. ಆಮೇಲೆ ಸ್ವಲ್ಪ ಎಲ್ಲ ಕೈ ಆಡಿಸ್ಬಿಡೋದ್ರಿ. ಇದನ್ನೆಲ್ಲ ಕೈ ಆಡಿಸಿ ಗ್ರೇವಿ ಅಂದಮೇಲೆ ಸ್ವಲ್ಪ ನೀರು ಬೇಕಲ್ರಿ, ಸ್ವಲ್ಪ ನೀರು ಹಾಕೋಣಂತ. ನೀರು ಹಾಕಿ ಹಂಗೆ ಕೈ ಆಡಿಸೋಣಂತ. ನೋಡಿ ಈ ಥರ ಕೈ ಆಡಿಸ್ಕೊತ ಹೋಗೋದು. ನೋಡಿರಿ ಎಷ್ಟು ಜಲ್ದಿ ರೆಡಿ ಆಯ್ತು ನಮ್ಮ ಗ್ರೇವಿ. ಈ ಥರ ಬೆಂಡೆಕಾಯಿ ಗ್ರೇವಿ ಟೇಸ್ಟ್ ಭಾಳ ಬರ್ತದೆ ರೀ. ಇದನ್ನು ರೈಸ್ ಜೋಡಿನೂ ತಿನ್ಬೋದು, ಚಪಾತಿ ಜೋಡಿ ತಿನ್ಬೋದು, ರೊಟ್ಟಿ ಜೊತೆನೂ ತಿನ್ಬೋದು. ನೋಡಿರಿ ನೀವು ಒಮ್ಮೆ ಮಾಡಿ ನೋಡಿರಿ ನಿಮ್ಮ ಮನ್ಯಾಗ. ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ತಪ್ಪದೆ ಮರಿಬೇಡ್ರಿ ದಯವಿಟ್ಟು.